ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದೀಪಾವಳಿ ಅಮಾವಾಸ್ಯೆಯ ದಿನ ನಾವು ತುಳಸಿ ಗಿಡಕ್ಕೆ ಪೂಜೆ ಮಾಡುವ ಸಮಯದಲ್ಲಿ ಗಿಡದಲ್ಲಿ ಯಾವ ವಸ್ತುವನ್ನು ಹಾಕಿ ನಾವು ಪೂಜೆಯನ್ನು ಮಾಡಬೇಕು, ನಂತರ ದೀಪ ಬೆಳಗಬೇಕಂದ್ರೆ ಯಾವ ವಸ್ತುವನ್ನು ಹಾಕಿ ನಾವು ದೀಪವನ್ನು ಬೆಳಗಬೇಕು ಅಂತ ಕೂಡ ತಿಳಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ನಾವು ಸ್ನಾನ ಮಾಡೋ ನೀರಿಗೆ ಯಾವೆಲ್ಲ ವಸ್ತುಗಳನ್ನು ಹಾಕಿ ಸ್ನಾನವನ್ನು ಮಾಡ್ಕೋಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಸೋಮವಾರ ಬೆಳಗ್ಗೆ ನಾವು ಸ್ನಾನ ಮಾಡುವ ಸಮಯದಲ್ಲಿ ನೀರಿಗೆ ಈ ವಸ್ತುಗಳನ್ನು ಮಿಕ್ಸ್ ಮಾಡಬೇಕಾಗತ್ತೆ. ಯಾವ ವಸ್ತು ಅನ್ನೋದಾದರೆ ಸ್ವಲ್ಪ ತುಳಸಿಯನ್ನು ಮಿಕ್ಸ್ ಮಾಡಬೇಕು. 1 ಅಥವಾ 2 ದಳ ತುಳಸಿಯನ್ನು ಮಿಕ್ಸ್ ಮಾಡಿ ನೀವು ಸ್ನಾನವನ್ನು ಮಾಡಬೇಕಾಗತ್ತೆ. ಅದ್ರ ಜೊತೆ ಬೇವಿನ ಸೊಪ್ಪು, ಎಲ್ಲರಿಗೂ ಗೊತ್ತಿರುವಂಥದ್ದು ಬೇವಿನ ಸೊಪ್ಪು. ನಿಮ್ಮನೆ ಹತ್ರ ಎಲ್ಲಾದರೂ ಸಿಕ್ತು ಅಂತಂದರೆ ಬೇವಿನ ಸೊಪ್ಪು ಹಾಕ್ಕೊಂಡು ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದು. ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತೆ. ಹಾಗೆಯೇ ದೃಷ್ಟಿ ದೋಷ ಇದ್ದರೂ ಕೂಡ ಅದು ಕೂಡ ದೂರ ಆಗುತ್ತೆ. ಅದ್ರ ಜೊತೆ 1 ಚಿಟಿಕೆ ಆಗಷ್ಟು ಅರಿಶಿಣವನ್ನು ಮಿಕ್ಸ್ ಮಾಡಿ ನಾವು ಸ್ನಾನವನ್ನು ಮಾಡಬೇಕಾಗತ್ತೆ. ಅಂದರೆ ತುಳಸಿ ದಳ, ಬೇವಿನ ಸೊಪ್ಪು, 1 ಚಿಟಿಕೆ ಆಗಷ್ಟು ಅರಿಶಿಣ, ಈ 3 ವಸ್ತುಗಳನ್ನು ನೀವು ಸಿಕ್ತು ಅಂತಲೇ 3 ವಸ್ತುಗಳನ್ನು ಹಾಕಿ, ಅಥವಾ 2 ವಸ್ತು ಅಂದರೆ ತುಳಸಿ ದಳ ಅಂತೂ ಸಿಗುತ್ತೆ, ಅದ್ರ ಜೊತೆ ನಮಗೆ ಅರಿಶಿಣ ಅಂತೂ ಎಲ್ಲರ ಅಡುಗೆ ಮನೆಯಲ್ಲೂ ಇರುತ್ತೆ. ಹಾಗಾಗಿ ಅರಿಶಿಣವನ್ನೇ ಮಿಕ್ಸ್ ಮಾಡಿ ನೀವು ಸ್ನಾನವನ್ನು ಮಾಡಬೇಕಾಗತ್ತೆ. ಇನ್ನು ಸ್ನಾನ ಮಾಡಿ ನೀವು ಪೂಜೆ ಮಾಡುವ ಸಮಯದಲ್ಲಿ, ಅದರಲ್ಲೂ ನಾವು ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಮಹಾಲಕ್ಷ್ಮಿನ ಪೂಜೆ ಮಾಡ್ಕೊಳ್ಳೋ ಸಮಯದಲ್ಲಿ ತುಳಸಿ ಕಟ್ಟೆಗೆ, ತುಳಸಿ ಬೃಂದಾವನಕ್ಕೂ ಕೂಡ ನಾವು ಪೂಜೆಯನ್ನು ಮಾಡ್ತೀರಿ. ತುಳಸಿ ಬೃಂದಾವನಕ್ಕೆ ಪೂಜೆ ಮಾಡುವ ಸಮಯದಲ್ಲಿ ನಾವು ತುಳಸಿ ಗಿಡಕ್ಕೆ ಅರಿಶಿಣ ಕುಂಕುಮವನ್ನು ಇಟ್ಟು ನಾವು ಗಂಧವನ್ನು ಲೇಪಿಸಿ, ನಂತರ ನಾವು ಅಗರಬತ್ತಿ ಕರ್ಪೂರದಿಂದ ಆರತಿಯನ್ನು ಮಾಡ್ತೀರಿ. ಆದರೆ ಈ ದಿನ ಅಮಾವಾಸ್ಯೆಯ ದಿನ ನೀವು ಈ ರೀತಿಯಾಗಿ ಹಿಟ್ಟಿನ ದೀಪವನ್ನು ಮಾಡಿ ದೀಪದಲ್ಲಿ ಈ ವಸ್ತುವನ್ನು ಹಾಕಿ ನೋಡಿ, ನಿಮ್ಮ ಮನೆಯಲ್ಲಿ ಎಷ್ಟು ಬದಲಾವಣೆ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಆ ವಸ್ತುಗಳು ಯಾವುವು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನಾವು ಶುದ್ಧವಾದ ನೀರನ್ನು ತೊಗೊಬೇಕಾಗತ್ತೆ. ಆ ಶುದ್ಧವಾದ ನೀರಿಗೆ ಸ್ವಲ್ಪ ನೀವು ಹಸಿ ಹಾಲನ್ನು ಮಿಕ್ಸ್ ಮಾಡಿ ಸ್ವಲ್ಪ ಗಿಡಕ್ಕೆ ನೀವು ಅರ್ಪಣೆಯನ್ನು ಮಾಡಿ, ನಂತರ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ. ಸ್ವಲ್ಪನೇ ಹಸಿ ಹಾಲು ಹಾಕಬೇಕು, ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಸ್ವಲ್ಪ ನೀವು ಹಸಿ ಹಾಲನ್ನು ಹಾಕಿ ಮಹಾಲಕ್ಷ್ಮಿಯನ್ನು, ಶ್ರೀಮನ್ನಾರಾಯಣನ ನೆನೆದು ನೀವು ಪೂಜೆಯನ್ನು ಮಾಡಬೇಕಾಗತ್ತೆ. ಇನ್ನು ಹಿಟ್ಟಿನ ದೀಪ ಅಂದರೆ ಸ್ವಲ್ಪ ಗೋಧಿ ಹಿಟ್ಟನ್ನು ತೊಗೊಂಡು ನೀವು ದೀಪವನ್ನು ಮಾಡಬೇಕಾಗತ್ತೆ. ಒಂದೇ ಒಂದು ದೀಪಕ್ಕಾಗಷ್ಟು ನೀವು ಹಿಟ್ಟನ್ನು ತೊಗೊಂಡು ಅದರಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕಿ ನೀವು ಗಟ್ಟಿಯಾಗಿ ಕಲಿಸ್ಕೊಂಡು ಒಂದೇ ಒಂದು ದೀಪವನ್ನು ಮಾಡಬೇಕಾಗತ್ತೆ. ಆ ದೀಪದಲ್ಲಿ ನಾವು ಈ ದಿನ ತುಪ್ಪದ ಆರತಿಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು. ಏಕೆಂದರೆ ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಲ್ಲಿ, ವಿಶೇಷ ದಿನಗಳಲ್ಲಿ, ಶುಕ್ರವಾರ, ಮಂಗಳವಾರ ದಿನಗಳಲ್ಲಿ ನಾವು ತುಳಸಿ ಗಿಡಕ್ಕೆ ಪೂಜೆಯನ್ನು ಮಾಡಬೇಕಂದ್ರೆ ತುಪ್ಪದ ಆರತಿಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು. ನಮ್ಮ ಇಷ್ಟಾರ್ಥಗಳು ಬೇಗನೆ ನೆರವೇರುತ್ತೆ. ಅದಕ್ಕೋಸ್ಕರ ನೀವು ತುಪ್ಪದ ಆರತಿಯನ್ನು ಮಾಡಬೇಕಾಗತ್ತೆ. ಅದ್ರ ಒಳಗಡೆ ನೀವು ಸ್ವಲ್ಪ ಅರಿಶಿಣವನ್ನು ಮಿಕ್ಸ್ ಮಾಡಿ ನೀವು ಆರತಿಯನ್ನು ಮಾಡಬೇಕಾಗತ್ತೆ. ಅರಿಶಿಣ ಅಂದ್ರೇ ಮಂಗಳದ ಸಂಕೇತ, ಅಂದರೆ ನಾವು ಯಾವುದೇ ಶುಭ ಕಾರ್ಯದ ಸಂಕೇತ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನೀವು ಅರಿಶಿಣವನ್ನು ಆ ತುಪ್ಪದ ದೀಪಕ್ಕೆ ಅರಿಶಿಣವನ್ನು ಹಾಕಿ ನೀವು ಅದರಿಂದ ನೀವು ದೀಪವನ್ನು ಮಾಡಿ, ಅಂದರೆ ನೀವು ಅದರಿಂದ ಆರತಿಯನ್ನು, ಅಂದರೆ ತುಳಸಿ ಗಿಡಕ್ಕೆ ಆರತಿಯನ್ನು ಮಾಡಬೇಕಾಗತ್ತೆ. ಒಂದು ದೀಪವನ್ನು ಮಾಡಿದ್ರೆ ಸಾಕು ಸ್ನೇಹಿತರೆ, ತುಂಬ ದೀಪಗಳು ಮಾಡಬೇಕು ಅಂತಿಲ್ಲ. ಒಂದೇ ಒಂದು ನೀವು ಹಿಟ್ಟಿನ ದೀಪವನ್ನು ಮಾಡಿ ಅದರಲ್ಲಿ ಸ್ವಲ್ಪ ಅರಿಶಿಣವನ್ನು ಹಾಕಿ ತುಪ್ಪವನ್ನು ಹಾಕಿ ನೀವು ತುಳಸಿ ಗಿಡಕ್ಕೆ ಆರತಿಯನ್ನು ಮಾಡಬೇಕಾಗತ್ತೆ. ಅದ್ರ ಜೊತೆ ಕರ್ಪೂರದ ಆರತಿಯನ್ನು ಕೂಡ ಮಾಡಬೇಕಾಗತ್ತೆ. ಇನ್ನು ಪ್ರಸಾದವಾಗಿ ನಿಮ್ಮ ಮನೇಲಿ ಏನಿರುತ್ತೋ ಸಿಹಿ ತಿಂಡಿಯನ್ನು ಪ್ರಸಾದವಾಗಿ ಇಟ್ಟು ನೀವು ಈ ದಿನ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣನ ಜೊತೆ ನೀನು ಶಾಶ್ವತವಾಗಿ ನೆಲೆಸಮ್ಮ, ನಮ್ಮ ಮನೆಯಲ್ಲಿರೋ ಧನ ಕನಕವನ್ನು ಸುರಿಸಮ್ಮ, ನಮ್ಮ ಮನೆಯ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಮ್ಮ ಅಂತ ನೀವು ಹೇಳ್ತಾ ಈ ರೀತಿಯಾಗಿ ದೀಪಾರಾಧನೆಯನ್ನು ಮಾಡಬೇಕಾಗತ್ತೆ. ಇನ್ನು ಈ ರೀತಿಯಾಗಿ ದೀಪಾರಾಧನೆ ಮಾಡೋಕ್ಕಾಗಲಿಲ್ಲ ಅನ್ನೋರು ನೀವು ನಲ್ಲಿಕಾಯಿ ದೀಪಾರಾಧನೆ ಕೂಡ ಮಾಡ್ಬೋದು ಸ್ನೇಹಿತರೆ. ತುಂಬಾ ಶ್ರೇಷ್ಠ ನಲ್ಲಿಕಾಯಿ ದೀಪಾರಾಧನೆ. ಹಾಗಾಗಿ ನಲ್ಲಿಕಾಯಿ ದೀಪಾರಾಧನೆ ಒಂದು ದೀಪವನ್ನು ಮಾಡಬಾರ್ದು, ಯಾವಾಗಲೂ 2 ದೀಪಗಳನ್ನು ಹಚ್ಚಿ ನಾವು ನಲ್ಲಿಕಾಯಿ ದೀಪಾರಾಧನೆಯನ್ನು ಮಾಡಬೇಕಾಗತ್ತೆ. ಹಾಗಾಗಿ 2 ನಲ್ಲಿಕಾಯಿ ತೊಗೊಂಬಂದು ಅದನ್ನು ಶುದ್ಧವಾಗಿ ನೀವು ತೊಳ್ಕೊಂಡು ಅದಕ್ಕೆ ನೀವು ತಿರುಳನ್ನು ಒಂದೇ ಕಡೆ ನೀವು ತಿರುಳನ್ನು ತೆಗಿಬೇಕಾಗುತ್ತೆ. ಏಕೆಂದರೆ ನಾವು ತುಪ್ಪದ ಆರತಿಯನ್ನು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ತಿರುಳನ್ನು ತೆಗೆದು ಅದಕ್ಕೆ ಅರಿಶಿಣ ಕುಂಕುಮವನ್ನು ಇಟ್ಟು ನೀವು ಮಧ್ಯದಲ್ಲಿ ನೀವು ತುಪ್ಪದ ಬತ್ತಿಯನ್ನು ಹಾಕಿ ನೀವು ಆರತಿಯನ್ನು ಮಾಡಬೇಕಾಗತ್ತೆ. ಈ ರೀತಿಯಾಗಿ ನೀವು ಇಲ್ಲ ಗೋಧಿ ಹಿಟ್ಟಿನ ದೀಪಾರಾಧನೆ ಮಾಡಿ ಒಂದು ದೀಪವನ್ನು ಮಾಡ್ಬೋದು, ಅಥವಾ ನೀವು ನಲ್ಲಿಕಾಯಿ ದೀಪಾರಾಧನೆ ಮಾಡ್ತೀನಿ ಅಂದರೆ 2 ದೀಪಗಳನ್ನು ಮಾಡ್ಬೋದು. ಈಗ ಎಲ್ಲರೂ ಮಾಡ್ಕೊಳ್ಳಿ, ಮಹಾಲಕ್ಷ್ಮಿಯ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ. ಹಿಟ್ಟಿನ ದೀಪಾರಾಧನೆ ಮಾಡಿದ್ದಾದ ಮೇಲೆ ಅದನ್ನು ಏನು ಮಾಡಬೇಕು ಅನ್ನೋದಾದರೆ,
ತುಳಸಿ ಗಿಡದ ಹತ್ರನೇ ರಾತ್ರಿ ಪೂರ್ತಿಯಾಗಿ ತುಳಸಿ ಗಿಡದ ಹತ್ರನೇ ಬಿಟ್ಬಿಟ್ಟು ಬೆಳಗ್ಗೆ ಎದ್ದು ಅದನ್ನು ಯಾರು ತುಳಿದೇ ಇರುವಂಥ ಜಾಗದಲ್ಲಿ ಹಾಕಬೇಕಾಗುತ್ತೆ. ಏಕೆಂದರೆ ನಾವು ಗೋಧಿ ಹಿಟ್ಟು, ಹಸಿ ಗೋಧಿ ಹಿಟ್ಟನ್ನು ತೊಗೊಂಡಿರ್ತೀರಿ. ಹಾಗಾಗಿ ಆ ಹಿಟ್ಟನ್ನು ನಾವು ಯಾವಾಗಲೂ ಪ್ರಸಾದವಾಗಿ ಸ್ವೀಕಾರ ಮಾಡೋಕ್ಕಾಗಲ್ಲ. ನೀವು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಿದ್ರೆ ಮಾತ್ರ ನಾವು ಪ್ರಸಾದವಾಗಿ ತೊಗೊಬೋದು. ನಾವು ಗೋಧಿ ಹಿಟ್ಟಿನ ದೀಪಾರಾಧನೆ ಮಾಡೋದ್ರಿಂದ ಹಸುಗಳಿಗೂ ಕೊಡೋದು ಬೇಡ, ಯಾರು ತುಳಿದೇ ಇರುವಂಥ ಜಾಗದಲ್ಲಿ ಹಾಕಿ ಅಥವಾ ಹರಿಯೋ ನೀರಿತ್ತು ಅಂದರೆ ಅಲ್ಲೂ ಕೂಡ ಹಾಕ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವೀಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.